ನೀವು ಏನಾದರೂ ಪ್ರಿಫರೆನ್ಸ್ ಕೊಡೋಂಗಿದ್ರೆ ಈ ಲೋಕಲ್ ಅವ್ರಿಗೆ ಕೊಡಿ. ಅದಾದ್ಮೇಲೆ ಮಿಕ್ಕಿ ಯಾರು ಬೇಕೋ ಮಾಡಿ. ಇಲ್ಲಿ ಬಂದವ್ರು ಜಿಲ್ಲೆಯವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಸೇರಿ. ಈಗ CT ಸ್ಕ್ಯಾನ್ ಮಿಷಿನ್ಸ್ ಅವು ಏನೋ ಲಾಸ್ಟ್ ಟೈಮ್ ನಾನು ಕೇಳಿದಾಗ ಏನೋ ರಿಪೇರಿ ಇತ್ತು. ಆಮೇಲೆ ಏನೋ ಸರ್ವಿಸ್ ಇಂಜಿನಿಯರ್ ಬಂದು ಕೃಷ್ಣ ಡಯಾಗ್ನೋಸ್ಟಿಕ್ ಇಂದ ಸರ್ವಿಸ್ ಮಾಡಿ ಹೋಗ್ತಾರೆ ಸರ್. ನಮ್ಮ ಸರಾಸರಿ 2,500 MRI ಮತ್ತೆ 1,500 CT ಸ್ಕ್ಯಾನ್ ನಡೀತಾನೆ ಇದೆ ಸರ್. ಅದು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದು ಕಂಟ್ರೋಲ್ ಯಾಕೆ ಮಾಡಬೇಕು? ಅಲ್ಲ ಸರ್, ಫ್ರೀ ಆಗಿ ಮಾಡಬೇಕು ಅಲ್ಲ, ಅದಕ್ಕೆ ಬೇರೆ ಏನಾದ್ರು ಆಲ್ಟರ್ ಮಾಡ್ಬೇಕ್ರಿ. ಆಲ್ಟರ್ನೇಟ್ ಮೊನ್ನೆ ನಮ್ಮ ನೀವು ಅದನ್ನ ಪ್ರೈವೇಟ್ ಹಾಸ್ಪಿಟಲ್ ಕಳ್ಸೋದಲ್ಲ. ನೀವೇನಾದ್ರೂ ಲೆಟರ್ ಕೊಟ್ರೆ CM ಹತ್ರ ಬೇಕಾದ್ರೆ ಇನ್ನೊಂದೇನಾದ್ರು ಕಂಟ್ರೋಲ್. ನಾನು ಹೇಳ್ತೇನೆ ಡೀಟೇಲ್. ನಾನು ಹೋಗಿದ್ದೆ ಹೆಲ್ತ್ ಮಿನಿಸ್ಟರ್ ಬಂದಾಗ ಮಾತಾಡಿದ್ವಿ. CT ಸ್ಕ್ಯಾನ್ MRI ಸ್ಕ್ಯಾನ್ ಹೆಂಗಿದೆ ಅಂತ ಹೇಳ್ತಾರೆ. ಇಲ್ಲಿ ಫ್ರೀ ನಮ್ಮ ಹತ್ರ. ಮಣಿಪಾಲ್ ಹಾಸ್ಪಿಟಲ್ ಇಲ್ಲಿ ಬರ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಬರ್ತಾರೆ. ಇಲ್ಲ ಹಂಗ ಮಾಡಕ್ಕಾಗಲ್ಲ ನಾವು ಜನತೆ. ಇಲ್ಲ ಸರ್, ಕೋಲಾರ ಜಿಲ್ಲೆಯಲ್ಲಿ ಏನಾಗಿದೆ ಅಂದ್ರೆ ಫ್ರೀ ಸರ್ವಿಸ್ ಇರೋದ್ರಿಂದ ಇವಾಗ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಮೊನ್ನೆ ಜಾಸ್ತಿ ಆಗ್ತಿದೆ ಅಂದ್ರು. ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಇದರಲ್ಲಿ ಪ್ರತಿದಿನ ಬರೀ 30 ಆಗುತ್ತೆ ಸರ್ MRI. ಬಟ್ ನಮ್ಮಲ್ಲಿ ನೋಡಿದ್ರೆ 100 ಮೇಲಾಗುತ್ತೆ, 150. ಸೊ ಇದು ಅವರು ನಂದೊಂದು ಪ್ರಶ್ನೆ, ಬರೀ ಕೋಲಾರ ಜಿಲ್ಲೆಗೆ ರೆಸ್ಟ್ರಿಕ್ಟ್ ಮಾಡುವಂತದ್ದು ಅವಕಾಶ ಇಲ್ವಾ? ಅಲ್ಲ, ಮತ್ತೆ ಈಗ ಇಲ್ಲಿರುವಂತ ಜನಗಳಿಗೆ ಅವಕಾಶನೂ ಸಿಗಲ್ಲ. ಇಲ್ಲಿರೋರು ಬರ್ತಾರೆ. ನಾನು ಹೇಳೋದು ಎಲ್ಲಾರು ಇಲ್ಲಿರೋರೇ ಬರ್ಬೇಕು. ಯಾಕಂದ್ರೆ ನೀವು ಇಲ್ಲಿರೋರು ಅಲ್ಲಿರೋರೆಲ್ಲ ಸೇರ್ಸಿದ್ರೆ ನೀವು ಇಲ್ಲಿ 100 ಜನ ಬರ್ತಾರೆ. ಏನಾಗಿದೆ ಅಂತ ಹೇಳಿದ್ರೆ ಬೆಂಗಳೂರಿಂದ ಇಲ್ಲಿ ಕಳಿಸ್ತಾರೆ. ಏನಾದ್ರು ರೆಸ್ಟ್ರಿಕ್ಷನ್ಸ್ ಮಾಡ್ಬೋದಂತ ಕೇಳ್ತಾ ಇದ್ದಾರೆ. ಹೆಲ್ತ್ ವಿಚಾರದಲ್ಲಿ ಆಂಧ್ರ ಪ್ರದೇಶದವ್ರು ಬರ್ತಾರೆ ಇಲ್ಲಿಗೆ. ನಿಮ್ಯಾನ್ಸ್ ಫಾರ್ ಎಕ್ಸಾಂಪಲ್, ನಿಮ್ಯಾನ್ಸ್ ಅಲ್ಲಿ ವೇಟಿಂಗ್ ಲಿಸ್ಟ್ ತುಂಬಾ ದಿನ ಇರುತ್ತೆ, ತಿಂಗಳಂಗಟ್ಟಲೆ ಕಾಯ್ಬೇಕು. ರಿಜೆಕ್ಟ್ ಮಾಡಕ್ ಆಗಲ್ಲ ಸರ್. ರೆಫರ್ ಮಾಡ್ಲಿಕ್ಕೇನು ಬೆಂಗಳೂರು ಅಲ್ಲಿಂದ ಇಲ್ಲಿ ಬರ್ತಾರೆ ಸರ್. ವಿತ್ ನಿಮ್ಯಾನ್ಸ್ ಅದು OPD ಸ್ಲಿಪ್ ತಗೊಂಡ್ ಬರ್ತಾರೆ. ಕಿದ್ವಾಯಿಂದ ಬರ್ತಾರೆ, ಈ ಕಡೆ MS ರಾಮಯ್ಯ, ಈವನ್ ಸೆಂಟ್ ಜಾನ್ಸ್ ಇಂದ ಬರ್ತಾರೆ ಸರ್. ಇಲ್ಲಿ ಅದಕ್ಕೆ ಪರಿಹಾರ ಏನಂದ್ರೆ ಒಂದೇ ಒಂದು ಇನ್ನ ಎಕ್ಸ್ಟ್ರಾ ಮಿಷನ್ ಹಾಕ್ಬೇಕಷ್ಟೇ. ಪರಿಹಾರ ಅಷ್ಟೇ. ನಾವು ಯಾರು ಜಾಸ್ತಿ ಆಗ್ತಾರ. ಹೌದು ಆಗ್ತದೆ. ಎಕ್ಸ್ಟ್ರಾ ಮಿಷನ್ ಹಾಕಿ ನಾವೇನಾದ್ರೂ ಕಂಟ್ರೋಲ್ ಮಾಡಿದ್ರೆ ಬ್ಯಾಲೆನ್ಸ್ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಯಾಕೆ ಬೇಡ ಅನ್ನಕ್ಕಾಗಲ್ಲ. ಕೇಳಿದೆ ಮಿನಿಸ್ಟರ್ ಮುಂಜು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಬರ್ತೋಗ್ತೀನಿ. ಈಗ ಕೋಲಾರ ಜಿಲ್ಲೆ ಇಲ್ಲಿ ವಾಸ ಮಾಡೋನು ಮಾತ್ರ ಇಲ್ಲಿ ರೇಷನ್ ಕೊಡ್ತಾರೆ, ಕರೆಕ್ಟ್ ತಾನೆ? ಇಲ್ಲಿ ಮನೆ ಕಟ್ಕೊಂಡಿರೋನ್ಗೆ ಇಲ್ಲಿ ಕರೆಂಟ್ ಫ್ರೀ ಕೊಡ್ತಾರೆ. ಅದೇ ತರ ಕೋಲಾರ ಜಿಲ್ಲೆಯವರು ಮಾತ್ರ MRI ಮಾಡ್ಬೋದು, CT ಸ್ಕ್ಯಾನ್ ಮಾಡ್ಬೋದು ಅಂತ ಕಾನೂನು ತರ್ಬೋದಾ? ಅದು ಸರ್ಕಾರದಿಂದ ಆಗ್ಬೇಕು ಸರ್. ನಮ್ಮಲ್ಲಿ ಗಲಾಟೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಹೌದು, ಸರ್ಕಾರದಿಂದ ಆಗ್ಬೇಕಾದ್ರೆ ಈಗ ನಾವೇನ್ ಮಾಡಕ್ಕಾಗಲ್ಲ. ಇಲ್ಲಿ ಹೆಚ್ಚಿಗೆ ಆಗ್ತದ ಕಾರಣ ಫ್ರೀ ಅಂತ. ಅದನ್ನೇ ನೀವೇನ್ ಮಾಡ್ಬೇಕು, ಈಗ ಬೆಂಗಳೂರು ಕಡೆ ಇನ್ನೆಲ್ಲಾದ್ರೂ ಒಂದು ಕಡೆ ಫ್ರೀ ಅಂತ ಹೇಳಿ ಇಲ್ಲಿ ಕೋಲಾರಲ್ಲಿ ಬರ್ತಾರಲ್ಲ ಅಲ್ಲಿ ರೆಫರ್ ಮಾಡುವಂತರ ಅಲ್ಲೂ ಕೊಡಬೇಕು. ಆರೋಗ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಆಗ್ತಾ ಇದೆ. ಏನಾಗಿದೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಿಗೆ ಮೇಜರಾಗಿ ಬರ್ತಾರೆ. ನಾವು ಅವ್ರ ಮೇಡಮ್ ಹೇಳ್ದಂಗೆ ಯಾರೋ ಒಂದು ರಿಲೇಷನ್ ಇರ್ತಾರೆ, ಅವ್ರ ಮುಖಾಂತರ ಬರ್ತಾರೆ. ಹೆಲ್ತ್ ವಿಚಾರಕ್ಕೆ ಬಂದಾದ್ಮೇಲೆ ವಾಪಸ್ ಕಳ್ಸಕ್ಕಾಗಲ್ಲ. ಬಟ್ ಅಲ್ಲಿ ಸಹಾಯ ಮಾಡ್ಬೇಕು, ಇಲ್ಲಿನೂ ಮಾಡ್ಬೇಕು. ಬಟ್ ಆದ್ರೆ ನೀವು ಇಲ್ಲಿರೋರು ಡಿನೈ ಮಾಡ್ಬೇಡಿ. ಡಿನೈ ಮಾಡಲ್ಲ. ನೀವು ಏನಾದ್ರೂ ಪ್ರಿಫರೆನ್ಸ್ ಕೊಡೋಂಗಿದ್ರೆ ಈ ಲೋಕಲ್ ಅವ್ರಿಗೆ ಕೊಡಿ. ಅದಾದ್ಮೇಲೆ ಮಿಕ್ಕಿ ಯಾರು ಬೇಕೋ ಮಾಡಿ. ಇಲ್ಲಿ ಬಂದವ್ರು ಜಿಲ್ಲೆಯವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಸೇರಿ.